गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರ ಸಾಪ್ತಾಹಿಕ ಭವಿಷ್ಯ ಅಂದರೆ ಜೂನ್ 15ರಿಂದ 21ನೇ ತಾರೀಕು 2026ರವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ತುಲಾರಾಶಿಯವರಿಗೆ ನೋಡೋದಾದರೆ ಒಂದಿಷ್ಟು ಸಕಾರಾತ್ಮಕ ಚಿಂತನೆಗಳು, ಒಂದಿಷ್ಟು ಬದಲಾವಣೆ, ಒಂದಿಷ್ಟು ಯೋಚನೆ ಬದ್ಧವಾಗಿ ಇರುವಂತೆ ನೋಡಿಕೊಳ್ಳುವಂಥವ್ರು ಆಗ್ತೀರಾ. ಅಂದರೆ ಇಲ್ಲಿ ನಿಮ್ಮ ಒಂದು ಬದಲಾವಣೆ ಬೇರೆಯವರಿಗೆ ಅನುಕೂಲ ಸಿಂಧು ರೀತಿಯಲ್ಲಿರುತ್ತೆ. ಕುಟುಂಬ ಸದಸ್ಯರಿಗೂ ಅನುಕೂಲವಾಗಿರುವಂಥದ್ದಾಗಿರುತ್ತೆ. ಕೆಲವು ಅನಾವಶ್ಯಕವಾದ ಚಟಗಳಿಂದ ದೂರವಾಗ್ತೀರಾ ಮತ್ತು ಅನಾವಶ್ಯಕ ಸಂಬಂಧಗಳಿಂದ ದೂರ ಆಗ್ತೀರಾ ಮತ್ತು ಕೆಲವು ದುಶ್ಚಟಗಳು ಏನಿತ್ತು ಅದನ್ನು ಒಂದೊಂದಾಗಿ ಬಿಡಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಈ ವಾರ ಆರ್ಥಿಕವಾಗಿ ಒಂದಿಷ್ಟು ಪಡೆದುಕೊಳ್ಳುವಂಥದ್ದಾಗತ್ತೆ. ಅಂದರೆ ಶಕ್ತಿ ಮತ್ತು ವೃಥಾ ತಿರುಗಾಟವನ್ನು ಕಡಿಮೆ ಮಾಡುವಂಥದ್ದಾಗುತ್ತೆ.
ಆಗುವಂಥದ್ದಾಗತ್ತೆ. ಮನೆಯಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ಓವರಾಲ್ ಆಗಿ ನೋಡೋದಾದರೆ ಒಂದು 65% ಅನುಕೂಲತೆ ತುಲಾರಾಶಿಯವರಿಗೆ ಇರುತ್ತೆ. ಒಂದು 35% ಸ್ವಲ್ಪ ನೆಗೆಟಿವ್ ಆ ಕಡೆ ಈ ಕಡೆ ವಾಲ್ಕೊಳ್ಳುವಂಥ ಅವಕಾಶಗಳು ನಿಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಒಂದೊಂದಾಗಿ ಈಗ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಆರ್ಥಿಕವಾಗಿ ಒಂದಿಷ್ಟು ಚೇತರಿಕೆ ಇದೆ ಮತ್ತು ಬರುವಂಥ ಆದಾಯ ರಭಸ ಒಳ್ಳೆಯ ಸ್ಪೀಡ್ನಲ್ಲಿ ಬರುವಂಥದ್ದಾಗುತ್ತೆ. ಮತ್ತು ನೀವು ಸೇವಿಂಗ್ ಮಾಡುವಂತಹ ಸಮಯದಲ್ಲಿ ಯಾವುದೋ ಒಂದು ಬಲವಾದ ಖರ್ಚು ಬಂದು ಅದು ಅಲ್ಲಿಗೆ ಸರಿದುಕೊಂಡು ಹೋಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಬರುವಂತಹ ಒಂದು ಸಮಯದಲ್ಲಿ ಬರುತ್ತೆ, ಆದರೆ ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಪಟ್ಟರು ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಈ ಒಂದು ವಾರದಲ್ಲಿ ಎಲ್ಲ ಕುಟುಂಬ ಸದಸ್ಯರು ನಿಮಗೆ ಬೆಂಬಲವಾಗಿ ನಿಲ್ಲುವಂಥವ್ರಾಗ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುವಂಥವ್ರಾಗ್ತಾರೆ. ನೀವು ಮಾಡಿರತಕ್ಕಂತಹ ಕೆಲಸಕ್ಕೆ ಅವರ ಒಂದು ಬೆಂಬಲ, ಅವರ ಒಂದು ಸಹಕಾರ ಎಲ್ಲವೂ ಲಭಿಸುವಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ, ಎಲ್ಲರ ಜೊತೆಗೆ ನಗುತ್ತಾ ಬೆರೆಯುವಂತಹ ವಾರ ಈ ವಾರ ತುಲಾರಾಶಿಯವರದಾಗಿರುತ್ತೆ. ಮಕ್ಕಳು, ಕುಟುಂಬ ಸದಸ್ಯರು ಅಥವಾ ಗುರು ಹಿರಿಯರು ಎಲ್ಲರ ಜೊತೆಗೆ ಅವರವರ ಒಂದು ಅನುಕೂಲ ತಕ್ಕಂಗೆ ನೀವು ಇರುವಂಥದ್ರಿಂದ ಎಲ್ಲರ ಬಾಯಲ್ಲೂ ಈ ವಾರ ನಿಮ್ಮ ಹೆಸರು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ಇರತಕ್ಕಂಥವರಿಗೆ ಈ ವಾರ ಒಂದು ರೀತಿಯಲ್ಲಿ ಕೆಲಸದಲ್ಲಿ ಉತ್ಸಾಹ ಮತ್ತು ಉತ್ತೇಜನ ಇರುವಂಥದ್ದಾಗಿರುತ್ತೆ. ಇಷ್ಟಪೂರ್ವಕವಾಗಿ ಕೆಲಸ ಮಾಡ್ತೀರಾ, ಬೇಗ ಮನೆಗೆ ಹೋಗ್ತೀರಾ, ಬೇಗ ಆಫೀಸಿಗೆ ಹೋಗ್ತೀರಾ. ಇದು ಒಂದು ಬದಲಾವಣೆ ನಿಮಗೆ ಈ ಒಂದು ವಾರದ ಎಲ್ಲ ಜನರಿಗೂ ಅನುಕೂಲತೆ ಯಾಕೆ ಕೊಡುತ್ತಂದರೆ, ನೀವು ದಿನ ಲೇಟಾಗಿ ಹೋಗ್ತಾ ಇದ್ರಿ, ಯಾವುದೋ ಒಂದು ಕುಂಟ ನೆಪ ಮ್ಯಾನೇಜರಿಗೂ ಮತ್ತು ನಿಮ್ಮ ಮೇಲಾಧಿಕಾರಿಗಳಿಗೂ ಹಿಡಿಸ್ತಾ ಇರಲಿಲ್ಲ. ಯಾಕೋ ಒಂದು ದೃಢ ನಿರ್ಧಾರ ಮಾಡಿ ಕೆಲಸ ಮಾಡುವಂಥವ್ರು ಏನು ಮಾಡ್ತಾ ಇದ್ದಾರೆ, 1 ಅವರ್ ಬಿಫೋರೇ ಹೋಗಿ ಅವರಿಗೆ ಈ ವಾರ ಬುದ್ಧಿ ಕಲಿಸೋಣ ಒಂದು ಮಟ್ಟಕ್ಕೆ ಬಂದು ಅವರಿಗೆ ನೀವು ಶಬಾಷ್ ಅನ್ನೋ ರೀತಿಯಲ್ಲಿ ಈ ವಾರ ಇರುವಂಥವ್ರು ಆಗ್ತೀರಾ. ಅಂದರೆ ಸಮಯಕ್ಕೆ ಸರಿಯಾಗಿ ಹೋಗಿ ನಿಮ್ಮ ಕೆಲಸ ಕಾರ್ಯಗಳು ಏನಿತ್ತು ಅದನ್ನು ನೀಟಾಗಿ ಮುಗಿಸುವಂಥದ್ದಾಗುತ್ತೆ ಈ ವಾರ ತುಲಾರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಈ ವಾರ ನಿಮ್ಮದೇ ಆದಂಥ ಶಿಸ್ತುಬದ್ಧನ್ನು ಅನುಕರಣೆ ಮಾಡ್ಕೊಳ್ತೀರಾ. ಒಂದು ಸರಿಯಾದ ಸಮಯಕ್ಕೆ ಅಂಗಡಿ ತೆಗೆಯೋದು, ಸರಿಯಾದ ಸಮಯಕ್ಕೆ ಅಂಗಡಿಯನ್ನು ಮುಚ್ಚುವುದು, ಒಂದು ಟೈಮು ಟೇಬಲು ಮಾಡಿಕೊಳ್ಳುವಂಥ ಒಂದು ಬದಲಾವಣೆ ಈ ಒಂದು ವಾರ ತುಲಾರಾಶಿಯವರಿಗೆ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭ ಖಂಡಿತವಾಗಿಯೂ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ನಿಮಗೆ ಈ ಒಂದು ಶನಿವಾರ ಭಾನುವಾರ ಮಾತ್ರ ಆರೋಗ್ಯದಲ್ಲಿ ಸ್ವಲ್ಪ ಎಲ್ಲೋ ಏರಿಳಿತ ಕಂಡು ಬರುವಂಥದ್ದಾಗಿರುತ್ತೆ. ಈ ಶನಿವಾರ ಭಾನುವಾರ ವೃಥ ತಿರುಗಾಟ ಇಂದ ಆಗಿರ್ಬೋದು, ಮಳೆಯ ಪ್ರಭಾವದಿಂದ ಆಗಿರ್ಬೋದು, ಅಥವಾ ಗೃಹಸ್ಥಿತಿಗಳ ಅನುಗುಣವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುವಂಥದ್ದಾಗುತ್ತೆ. ಹಾಗಾಗಿ ದೂರದ ಪ್ರಯಾಣ ಏನಾದರೂ ಹೋಗುವಂಥದ್ದಿದ್ದರೆ ತಪ್ಪಿಸುವುದು ತುಂಬ ಉತ್ತಮ. ಇಲ್ಲದೇ ಇದ್ದರೆ ಇನ್ನೂ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳಬಹುದು. ಸೊ ಇದು ಅಲ್ಲದೆ ನಿಮಗೆ ಈ ವಾರ ಒಂದಿಷ್ಟು ಹೊಸ ವಿಷಯಗಳು ಬರುವಂಥದ್ದಾಗತ್ತೆ. ಹೊಸ ವಿಷಯಕ್ಕೆ ನಿಮ್ಮ ಒಂದು ಸ್ಪಂದನೆ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲದ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಶನಿವಾರ ಭಾನುವಾರ ಈ 2 ದಿನ ನಿಮ್ಮನ್ನು ಅನಾರೋಗ್ಯ ಅತಿಯಾಗಿ ಕಾಡ್ತಾ ಇರೋದರಿಂದ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗುವಂಥವ್ರಾಗ್ತೀರಾ. ಮತ್ತು ಒಂದಿಷ್ಟು ಬೇಡದೇ ಇರೋ ವ್ಯಕ್ತಿಗಳ ಜೊತೆ ಬೇಡ ಅಂದರೂ ಅವರು ನಿಮ್ಮ ಜೊತೆ ಕಲಿತು ಬರುವಂಥವ್ರಾಗ್ತಾರೆ. ಮತ್ತು ನಿಮಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಡೋರಿಂದ ದೂರ ಇದ್ದಬೇಕಾದ್ರೂ ಮತ್ತೆ ಅವರೇ ತೊಂದರೆ ಕೊಡುವಂಥವ್ರು ಆಗಿರುತ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ವಲ್ಪ ನಿಮಗೆ ಈ ವಾರ ಅನಾನುಕೂಲಗಳು ಇರುವಂತಹ ವಿಷಯಗಳು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಹಾಗೂ ಸುತ್ತಮುತ್ತಲಿರ್ತಕ್ಕಂತಹ ಲಕ್ಷ್ಮೀ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಇರತಕ್ಕಂತಹ ದಾರಿದ್ರ್ಯ ದೂರವಾಗುತ್ತೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ತೋತ್ರಾದಿಗಳ ವಿಷಯಕ್ಕೆ ಬರೋದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ. ಇದರಿಂದ ಸ್ವಲ್ಪ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ತುಲಾರಾಶಿಯವರು. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.